Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Problems on symmetric functions. So symmetric functions andre ಏನು? So symmetric functions ಅಂತ ಹೇಳಿದ್ರೆ a symmetric function ಅಂತ ಹೇಳಿದ್ರೆ ಏನು ಗೊತ್ತಾ, ಅದು ವೇರಿಯೇಬಲ್ ಚೇಂಜ್ ಮಾಡಿದರೂ ಕೂಡ ಚೇಂಜ್ ಆಗಲ್ಲ ಅಂತ. ಫಂಕ್ಷನ್ ವೇರಿಯೇಬಲ್ನ ಚೇಂಜ್ ಮಾಡಿದರೂ ಕೂಡ ಸೊ ಇಟ್ ವೋಂಟ್ ಚೇಂಜ್, ಅನ್ಚೇಂಜ್ಡ್ ಅಂತ. A symmetric function is a function that remains unchanged when its variables are rearranged. Okay, a symmetric function is a function that remains unchanged, when its variables are permuted or rearranged. Example, f of xy ಅಂದರೆ ಒಂದು 2 ವೇರಿಯೇಬಲ್ಸ್ ತಗೋತೇನೆ ಆಯಿತಾ. ಇದರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಸ್ ಎ ಸಿಮೆಟ್ರಿಕ್ ಫಂಕ್ಷನ್. Because f of xy equal to f of y comma x. how ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ಈಗ ಎಫ್ ಆಫ್ ಎಕ್ಸ್ ವೈ ಏನಾಗಿದೆ, ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ. ಈಗ ನಾನೇನು ಮಾಡ್ತೇನೆ, ಎಕ್ಸ್ ಪ್ಲೇಸಲ್ಲಿ ವೈ ಹಾಕ್ತೇನೆ, ವೈ ಪ್ಲೇಸಲ್ಲಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ವೈ ಸ್ಕ್ವೇರ್ ಪ್ಲಸ್ ವೈ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಏನು ಚೇಂಜಸ್ಸೇ ಇಲ್ಲ. ಯಾವಾಗ ಚೇಂಜ್ ಆಗಲ್ವೋ, ಗೊತ್ತಾಯ್ತಲ್ಲ, ಆ ಫಂಕ್ಷನನ್ನು ನಾವು ಸಿಮೆಟ್ರಿಕ್ ಫಂಕ್ಷನ್ ಅಂತ ಹೇಳ್ತೇವೆ. ಓಕೆ, ಸೊ ಪ್ರಾಬ್ಲಮ್ ನಂಬರ್ 61. ಇಫ್ ಯು ಈಕ್ವಲ್ ಟು ಲಾಗ್ square root of x square plus y square plus z square, show that x square plus y square plus z square into del square u by del x square plus del square u by del y square plus del square u by del z square equal to 1 anta. Okay, so solution for this problem. So first del square u by del x square find out ಮಾಡೋಣ. Okay, del square u by del x square equal to del by del x into del u by del x ಅಂತ, equal to del by del x. ಸೊ u ಅಂತ ಹೇಳಿದ್ರೆ ಏನು ಗೊತ್ತಾ, u ಈಕ್ವಲ್ ಟು ಲಾಗ್ ಆಫ್ ಹೀಗಿದೆಯಲ್ಲ ಅದನ್ನು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಟು ದ ಪವರ್ ಆಫ್ 1/2 ಅಂತ ಬರೆಯೋಣ. ಸೊ ದೆನ್ ಯು ಈಕ್ವಲ್ ಟು 1/2 ಇದೆಯಲ್ಲ ಅದನ್ನು ಇಲ್ಲಿ ಬರಿಬೋದು, ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಸೊ ಹೈಸ್ಕೂಲ್ದು ಲಾಗರ್ದಮಿಕ್ ಚಾಪ್ಟರ್ ನೋಡಿದ್ರೆ ಗೊತ್ತಾಗ್ತದೆ. ಸೊ ಇವಾಗ ಏನು ಮಾಡಬೇಕು, ಇದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು x. So partial derivative of u del u by del x. So del u by del x ಮಾಡಿದರೆ ಏನು ಬರುತ್ತೆ ಇಲ್ಲಿ ನೋಡೋಣ, ಚೆಕ್ ಮಾಡೋಣ. ಸೊ ಆಫ್ ಹಾಗೆ ಇಟ್ಟಿರೋಣ, ಇಂಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಅಗೇನ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಹೇಳಿದ್ರೆ 2x. So 2 get cancel ಆಗುತ್ತೆ. So then del u by del x is x divided by x square plus y square plus z square, x square plus y square plus z square.
ದೆನ್ ಈಗ ಮತ್ತೆ ನಾವಿಲ್ಲಿ ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಫಸ್ಟ್ ಡಿನಾಮಿನೇಟರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ into partial derivative of numerator is 1. Numerator andre x with respect to x is 1 minus numerator into partial derivative of the denominator x square plus y square plus z square with respect to x is 2x divided by denominator the whole square x square plus y square plus z square whole square. So equal to, so here x square plus y square plus z square into 1 is this one minus 2x into x is 2x square divided by x square plus y square plus z square whole square equal to y square plus z square minus 2x square plus x square is minus x square divided by x square plus y square plus z square whole square. This is del square u by del x square. So next, so ಇಲ್ಲಿ ಈಗ ಏನು ಮಾಡ್ಬೋದಾದರೆ ಸಿಮಿಲರ್ಲಿ del square u by del y square equal to, ಸೊ y ಇರೋ ಪ್ಲೇಸಲ್ಲಿ ಏನು ಮಾಡಬೇಕು, z ಹಾಕ್ಕೋಬೇಕು. ಗೊತ್ತಾಯ್ತಲ್ಲ? ಸೊ ಅಂದರೆ ಸೈಕ್ಲಿಕ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಹೀಗೆ ಗೊತ್ತಾಯ್ತಲ್ಲ, ಎಕ್ಸಿಂದ ವೈಗೆ, ವೈಯಿಂದ ಝೆಡ್ಗೆ, ಝೆಡ್ಡಿಂದ ಎಕ್ಸ್ಗೆ ಹೀಗೆ ಸೈಕ್ಲಿಕ್ ಆಗಬೇಕು. ವೈ ಇದ್ದರೆ ಝೆಡ್ಗೆ ಹೋಗಬೇಕು. ಝೆಡ್ ಇದೆಯಲ್ಲ, ಈಗ ಎಕ್ಸಿಗೆ ಬರೋಣ. ಎಕ್ಸ್ ಸ್ಕ್ವಯರ್ ಎಕ್ಸಿಂದ ವೈಗೆ ಮೈನಸ್ ವೈ ಸ್ಕ್ವೇರ್. ಸೊ ದಿಸ್ ಈಸ್ ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ವೈ ಸ್ಕ್ವೇರ್. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆ್ಯಂಡ್ del square u by del z square. ಇವಾಗ ಯಾಕಂದರೆ ಇಲ್ಲಿದೆಯಲ್ಲ del square u by del z square ಅಂದರೆ ಇದೇ ಟೈಪಲ್ಲೇ ಮಾಡ್ಕೊಂಡು ಬಂದರೆ ಇದೇ ಆನ್ಸರ್ ಸಿಗೋದು. ಗೊತ್ತಾಯ್ತಲ್ಲ? ಆ್ಯಕ್ಚುಲಿ ಇಲ್ಲಿ ಸಿಮೆಟ್ರಿಕ್ ಅಂತ ಹೇಳಿದ್ರಲ್ವ, ಈ ಪ್ರಾಬ್ಲಮ್ ಸಿಮೆಟ್ರಿಕ್ ಅಂತ, ಪ್ರಾಬ್ಲಮ್ಸ್ ಆನ್ ಸಿಮೆಟ್ರಿಕ್ ಫಂಕ್ಷನ್ಸ್ ಅಂತ. ಹಾಗಾಗಿ ನಾವೇನು ಮಾಡೋಣ, ಸಿಮೆಟ್ರಿಕ್ ಅಂತ ಹೇಳಿದ್ರೆ ಒಂದನ್ನು ಫೈಂಡ್ ಔಟ್ ಮಾಡಿದ್ರೆ ಸಾಕು, ರಿಮೈನಿಂಗ್ ಬಾಕಿದೆಲ್ಲ ಅದೇ ಥರನೇ ಇರುತ್ತೆ ಅಂತ. ಹಾಗಾಗಿ ನಾವು ಹೀಗೆ ಎಕ್ಸಿಂದ ವೈ, ವೈಯಿಂದ ಝೆಡ್, ಝೆಡ್ಡಿಂದ ಎಕ್ಸ್ ಹೀಗೆ ತೊಗೊಳ್ಳೋದು. ಸೊ ಡೈರೆಕ್ಟಾಗಿ ಹೀಗೆ ಬರಿಬೋದು. ಡೆಲ್ ಸ್ಕ್ವೇರ್ ಯು ಬೈ ಡೆಲ್ ಝೆಡ್ ಸ್ಕ್ವೇರ್ ಅಂತ ಹೇಳಿದ್ರೆ, ಸೊ ಝೆಡ್ ಇದೆಯಲ್ಲ ಆ ಪ್ಲೇಸಲ್ಲಿ ಝೆಡ್ ಇದ್ದರೆ ಎಕ್ಸ್ ಆಗುತ್ತೆ, ಪ್ಲಸ್ ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಆಗುತ್ತೆ. ಸೊ ವೈ ಇರೋ ಪ್ಲೇಸಲ್ಲಿ ಏನಾಗುತ್ತೆ, ಝೆಡ್ ಆಗುತ್ತೆ. ವೈ ಇದ್ದರೆ ಝೆಡ್, ಎಲ್ಲ ಸ್ಕ್ವೇರ್ ಸ್ಕ್ವೇರ್ ಹಾಗೆ ಇರುತ್ತೆ. ಸೊ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. Next, so this call it as equation number 1, this I call it as equation number 2, this I call it as equation number 3. Add equation number 1, 2, 3. Okay, adding equation number 1, 2 and 3. So del square u by del x square plus del square u by del y square plus del square u by del z square equal to, ಇಲ್ಲಿ ಫಸ್ಟ್ ಒನ್ ಏನಾಗಿದೆ, y square plus z square minus x square divided by x square plus y square plus z square whole square plus ಇಲ್ಲಿ z square plus x square minus y square divided by x square plus y square plus z square whole square plus here x square plus y square minus z square divided by x square plus y square plus z square whole square. ನೆಕ್ಸ್ಟ್ ಏನು ಮಾಡಬೇಕು, ಎಲ್ಸಿಯಮ್ ತಗೊಂಡಾಗ ಸೊ ಸೇಮ್ ಇರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇಲ್ಲಿ ಫಸ್ಟ್ ಒನ್ನಲ್ಲಿ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝೆಡ್ ಸ್ಕ್ವೇರ್. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್
minus y square plus y square minus z square plus z square get cancel. Next equal to, so here x square, first x square ಇದೆ, next plus y square plus z square ಅಂತ ಇದೆ, divided by here x square plus y square plus z square whole square. ಇಲ್ಲಿ ಬಂದು ಇದು ಒಂದು ಕ್ಯಾನ್ಸಲ್ ಆಯಿತು. ಓಕೆ, ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ del square u by del x square plus del square u by del y square plus del square u by del z square equal to here 1 divided by x square plus y square plus z square. ಅಬ್ಸರ್ವ್ ಮಾಡಬೇಕು, ಕ್ವಶನ್ಸಲ್ಲಿ ಏನು ಮಾಡಿದ್ದಾರೆ, ಇದನ್ನು ಈ ಕಡೆ ಕಳಿಸಿದ್ದಾರೆ ಅಷ್ಟೇ. ಸೊ ಪ್ರೂವ್ ಮಾಡಲಿಕ್ಕೋಸ್ಕರ ಇದನ್ನೇನು ಮಾಡೋದು, ಡಿನಾಮಿನೇಟರ್ ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಂಟು del square u by del x square plus del square u by del y square plus del square u by del z square equal to 1 is the answer. Okay, ಒಮ್ಮೆ ಬುಕ್ಕಲ್ಲಿ ನೋಡೋಣ. ಸೊ ಬೈ ಡೇಟಾ ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆ ಅದನ್ನೇ ಬರಿಬೇಕು, ಗೊತ್ತಾಯ್ತಲ್ಲ. ಯು ಈಕ್ವಲ್ ಟು ಲಾಗ್ ಆಫ್ ದಿಸ್ ಅಂತ. ಈ ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ ಈ ಟು ದ ಪವರಲ್ಲಿ 1/2 ಬರುತ್ತೆ. ನಮಗೆ ಗೊತ್ತಿದೆ ಏನಂತ, ಲಾಗ್ ಎ ಟು ದ ಪವರ್ ಆಫ್ ಎಮ್ ಈಕ್ವಲ್ ಟು ಎಮ್ ಲಾಗ್ ಎ ಅಂತ. ಸೊ ಇದು ಎಮ್ ಲಾಗ್ ಎ ಆಗಿರುತ್ತೆ, ಇದು ಎ ಪವರ್ ಆಫ್ ಎಮ್ ಆಗಿರುತ್ತೆ. ಇದು ಲಾಗರಿಥಮಿಕ್ ಫಂಕ್ಷನ್ ಯೂಸ್ ಮಾಡಿರೋದಿಲ್ಲಿ. ದಿ ಗಿವನ್ ಯು ಈಸ್ ಅ ಸಿಮೆಟ್ರಿಕ್ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್, ಗೊತ್ತಾಯ್ತಲ್ಲ. ಯು ಅದು ಸಿಮೆಟ್ರಿಕ್ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್, ಸಿಮೆಟ್ರಿಕ್ ಫಂಕ್ಷನ್. ಇಟ್ ಈಸ್ ಎನಫ್ ಇಫ್ ವಿ ಕಾಂಪ್ಯೂಟ್ ಓನ್ಲಿ ಒನ್ ಆಫ್ ದಿ ರಿಕ್ವೈರ್ಡ್ ಪಾರ್ಷಿಯಲ್ ಡೆರಿವೇಟಿವ್. ಒಂದು ಪಾರ್ಷಿಯಲ್ ಡೆರಿವೇಟಿವ್ನ ಫೈಂಡ್ ಔಟ್ ಮಾಡಿದರೆ ಸಾಕು, ಬಾಕಿದ್ದು ಸಿಮೆಟ್ರಿಕ್ ಮಾಡಿದರೆ ಆಯಿತು. ಸಿಮೆಟ್ರಿಕ್ ಅಂದರೆ ಎಕ್ಸ್ ಇರೋದು ವೈ, ವೈ ಇರೋದು ಎಕ್ಸ್, ಹಾಗೆ ಟೂ ವೇರಿಯೇಬಲ್ಸ್ ಆದರೆ. 3 ವೇರಿಯೇಬಲ್ಸ್ ಆದರೆ ಎಕ್ಸ್ ಇಂದ ವೈ, ವೈ ಇಂದ ಝೆಡ್, ಝೆಡ್ ಇಂದ ಎಕ್ಸ್, ಹಾಗೆ. ಓಕೆ, ಸೈಕ್ಲಿಕ್. ನೆಕ್ಸ್ಟು del u by del x ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಕ್ವಲ್ ಟು ಆಫ್ ಇದೆಯಲ್ಲ ಅದನ್ನು ಹಾಗೆ ಬರೆಯೋದು. ಸೊ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಹೇಳಿದ್ರೆ ವಿ ನೋ ದಿ ಲಾಗರಿಥಮಿಕ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಎಕ್ಸ್ ಅಂತ ಹೇಳಿದ್ರೆ 1/x ಅಂತ. ಹಾಗೆಯೇ ಇಲ್ಲೇನಿದೆ ಅದನ್ನು ಡಿನಾಮಿನೇಟರ್ಗೆ ತೊಗೊಳ್ಳೋದು. ಅಗೇನ್ ಇದಿಷ್ಟು ಚೈನ್ ರೂಲ್ ಅಪ್ಲೈ ಮಾಡಿದ್ರೆ 2x ಆಗುತ್ತೆ, ಅಂದರೆ ಇದು ಒಂದೇ. ವೈ ಮತ್ತು ಝೆಡ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರಿಗೆ ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಷ್ಟಕ್ಕೂ ಡಿಫ್ರೆನ್ಷಿಯೇಟ್ ಮಾಡಿದರೆ ಪಾರ್ಷಿಯಲ್ ಡೆರಿವೇಟಿವ್ ತೊಗೊಂಡ್ರೆ ಸೊ ಇದಕ್ಕೆ ಮಾತ್ರ ಆಗುತ್ತೆ. ಸೊ 2x ಅಷ್ಟೇ. ವೈ ಝೆಡ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ. ಪಾರ್ಷಿಯಲ್ ಡೆರಿವೇಟಿವ್ನಲ್ಲಿ ಮಾತ್ರ ಹಾಗಾಗುತ್ತೆ, ಆರ್ಡಿನರಿ ಡೆರಿವೇಟಿವ್ನಲ್ಲಿ ಏನಾಗೋದಿಲ್ಲ. ಸೊ 2 ಮತ್ತು 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್. ಎಗೇನ್ ಇದನ್ನು ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಪಾರ್ಷಿಯಲ್ ಡೆರಿವೇಟಿವ್ ಆಫ್ del u by del x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ del square u by del x square ಆಗುತ್ತೆ. ಸೊ ಇಲ್ಲೇನಿದೆ ಹಾಗೆ ತೊಗೊಂಡು ಕೋಶಂಟ್ ರೂಲ್ ಅಪ್ಲೈ ಮಾಡಿರೋದು. ಸೊ ಡಿನಾಮಿನೇಟರ್ ಇಂಟು partial derivative of the numerator minus numerator into partial derivative of the denominator with respect to x divided by denominator the whole square. Next, after simplification, so we'll get the equation number 1. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಿಮಿಲರ್ಲಿ del square u by del y square. ಸೊ ಇಲ್ಲಿ y ಇತ್ತು ಪ್ಲೇಸಲ್ಲಿ ಅಲ್ಲಿ, ಸೊ ಹಾಗೆ ಇಲ್ಲಿ z. ಸೊ ಇಲ್ಲಿ z ಇರೋ ಪ್ಲೇಸಲ್ಲಿ x ಬರುತ್ತೆ, ಮತ್ತು ಎಕ್ಸ್ ವೈ ಝೆಡ್. ಸೊ ಇಲ್ಲಿ ವೈ ಇತ್ತು ಹಾಗಾಗಿ ಝೆಡ್ ಬಂದಿದೆ, ಗೊತ್ತಾಯ್ತಲ್ಲ. ಅಂದರೆ del square u by del x square ಏನದು ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ. ಓಕೆ, ಸೊ ಇಲ್ಲಿ ಎಕ್ಸ್ ವೈ ಝೆಡ್. ಸೊ ವೈ ಇತ್ತಲ್ಲ ಹಾಗಾಗಿ ಝೆಡ್ ಆಗಿದೆ. ಝೆಡ್ ಇದ್ದ ಪ್ಲೇಸಲ್ಲಿ ಎಕ್ಸ್ ಬರಿಬೇಕು. ನೆಕ್ಸ್ಟು ಇಲ್ಲಿ ಎಕ್ಸ್ ಇತ್ತಲ್ಲ ಆ ಪ್ಲೇಸಲ್ಲಿ ವೈ ಹೋಗುತ್ತೆ. ಯಾವಾಗ del square u by del y ಸ್ಕ್ವೇರ್ ಇದ್ದರೆ, ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಆಫ್ del u by del y ವಿತ್ ರೆಸ್ಪೆಕ್ಟ್ ಟು ವೈ ಇದ್ದರೆ.
ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2 ಬಿಕಾಸ್ ಇದು ಸಿಮೆಟ್ರಿಕ್ ಫಂಕ್ಷನ್. ಹಾಗಾಗಿ ಅದನ್ನು ಪಿ ಡಿ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಅಗೇನ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಡೆಲ್ ಯು ವಿತ್ ರೆಸ್ಪೆಕ್ಟ್ ಟು ಡೆಲ್ ಯು ಬೈ ಡೆಲ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದರೆ ಝೆಡ್ ಇತ್ತಲ್ಲ, ಇಲ್ಲಿ ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್ ಬರಿಬೇಕು, ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಬರಿಬೇಕು, ವೈ ಇರೋ ಪ್ಲೇಸಲ್ಲಿ ಝೆಡ್ ಬರಿಬೇಕು. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 3. ಆ್ಯಡಿಂಗ್ ಇಕ್ವೇಷನ್ ನಂಬರ್ ಅಂದರೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ. ಎಲ್ಲ ಬೇಕಾ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸಲ ಚೆಕ್ ಮಾಡ್ಕೋಬೋದು, ಗೊತ್ತಾಯ್ತಲ್ಲ. ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಇದು ಶಾರ್ಟ್ಕಟ್ ಮೆಥಡ್ ಗೊತ್ತಿದ್ದರೆ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗುತ್ತೆ ಅಷ್ಟೆ, ಗೊತ್ತಾಯ್ತಲ್ಲ. ಬೇರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಂತ. ಸೊ ಇದನ್ನು ಶಾರ್ಟ್ಕಟ್ ಮೆಥಡ್ ಹೇಳಿರೋದು. ಸೊ ಆ್ಯಡಿಂಗ್ ಇಕ್ವೇಷನ್ ನಂಬರ್ 1, 2 ಆ್ಯಂಡ್ 3 ವಿ ಗೆಟ್. ಸೊ ಆ್ಯಡ್ ಮಾಡ್ಕೊಂಡು ಬಂದರೆ ಇದು ಬರುತ್ತೆ. ಸೊ ಫೈನಲ್ ಆನ್ಸರ್ ದಿಸ್ ಒನ್. ಸೊ ಹೆನ್ಸ್ ಪ್ರೂವ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್.